ಇನ್ನು ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಪುಟ್ಟಪರ್ತಿಗೆ ಭೇಟಿ ಕೊಟ್ಟಿದ್ದಾರೆ. ಶ್ರೀ ಸತ್ಯ ಸಾಯಿಬಾಬಾ ಮಹಾಸಮಾಧಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅವರು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ಇವತ್ತು ಅಂದರೆ ನಿನ್ನೆ ಆಂಧ್ರ ಪ್ರದೇಶದ ಪ್ರಶಾಂತಿ ನಿಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭಗವಾನ್ ಸತ್ಯ ಸಾಯಿಬಾಬಾ ಅವರ ಪರಮ ಭಕ್ತೆ ಡೆಲ್ಸಿ ಈ ಹಿಂದೆ ಕೂಡ ಹಲವು ಬಾರಿ ಪುಟ್ಟಪರ್ತಿಗೆ ಆಗಮಿಸಿದ್ರು. ಅದರ ಒಂದು ವಿಜುವಲ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರು ಪರಮೆ ಭಕ್ತಿ ಪದೇ ಪದೇ ಅವರು ಪುಟ್ಟಪರ್ತಿಗೆ ಆಗಮಿಸ್ತಾ ಇದ್ರು. ಈ ಸಲ ಕೂಡ ಅಂದರೆ ನಿನ್ನೆ ಕೂಡ ಆಗಮಿಸಿದ್ದಾರೆ. ಭಾರತ ಪ್ರವಾಸದಲ್ಲಿರೋ ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ಆಂಧ್ರ ಪ್ರದೇಶದ ಪ್ರಶಾಂತಿ ನಿಲಯಂ ಅಲ್ಲಿಗೆ ಭೇಟಿ ಕೊಟ್ಟು ಭಗವಾನ್ ಶ್ರೀ ಸತ್ಯ ಸಾಯಿಬಾಬಾ ಅವರ ಮಹಾಸಮಾಧಿಗೆ ನಮನ ಸಲ್ಲಿಸಿರ್ತಕ್ಕಂಥದ್ದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಇದು ಕೇವಲ ಒಬ್ಬ ವಿದೇಶಿ ನಾಯಕಿಯ ಧಾರ್ಮಿಕ ಭೇಟಿ ಅಲ್ಲ, ಭಾರತ ಮತ್ತು ವೆನೆಜುವೆಲಾ ನಡುವಿನ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಭಾವನಾತ್ಮಕ ಸಂಬಂಧದ ಸಂಕೇತವಾಗಿ ಈ ಭೇಟಿ ಕಾಣ್ತಾ ಇದೆ. ಪ್ರಶಾಂತಿ ನಿಲಯಕ್ಕೆ ಆಗಮಿಸಿದ ಡೆಲ್ಸಿ ರಾಡ್ರಿಗಸ್ ಅವರನ್ನು ಶ್ರೀ ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರತಕ್ಕಂಥ RJ ರತ್ನಾಕರ್ ಅವರು ಸ್ವಾಗತ ಮಾಡಿದರು. ನಂತರ ಸಾಯಿ ಕುಲ್ವಂತ್ ಹಾಲ್ಗೆ ತೆರಳಿದ ಅವರು ಶ್ರೀ ಸತ್ಯಸಾಯಿ ಬಾಬಾ ಅವರವರ ಮಹಾಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೆಲ ಕಾಲ ಮೌನ ಧ್ಯಾನದಲ್ಲಿ ತೊಡಗಿದ್ದಾರೆ. ಭಕ್ತರಂತೆ ನೆಲದ ಮೇಲೆಯೇ ಕುಳಿತು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇದು ಹಲವರ ಗಮನ ಕೂಡ ಸೆಳೆಯಿತು. ಡೆಲ್ಸಿ ರಾಡ್ರಿಗಸ್ ಅವರಿಗೆ ಪುಟ್ಟಪರ್ತಿ ಹೊಸದೇನಲ್ಲ, ಸಾಕಷ್ಟು ಸಲ ಅವರು ಅಲ್ಲಿಗೆ ಭೇಟಿ ಕೊಡ್ತಾನೆ ಇದ್ದರು. 2023-24ರಲ್ಲಿ ಕೂಡ ಅವರು ಉಪಾಧ್ಯಕ್ಷೆಯಾಗಿದ್ದಾಗ ಪ್ರಶಾಂತಿ ನಿಲಯಕ್ಕೆ ಭೇಟಿ ನೀಡಿ ಸಾಯಿಬಾಬಾ ಸಮಾಧಿಗೆ ನಮನ ಸಲ್ಲಿಸಿದ್ರು. ಇದೀಗ ಹಂಗಾಮಿ ಅಧ್ಯಕ್ಷೆಯಾದ ಬಳಿಕ ಕೂಡ ಮತ್ತೆ ಪುಟ್ಟಪರ್ತಿಗೆ ಆಗಮಿಸಿರ್ತಕ್ಕಂಥದ್ದು ಅವರ ಆಳವಾದ ಆಧ್ಯಾತ್ಮಿಕ ನಂಟನ್ನು ಎಲ್ಲ ಒಂದು ಕಡೆ ತೋರಿಸ್ತಾ ಇದೆ.